ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ಸ್ ಟು ಚಿತ್ತಾಸ್ ಕಿಚನ್. ಇವತ್ತು ಕ್ವಿಕ್ಕಾಗಿ ಒಂದು ಫಿಶ್ ಫ್ರೈ ಮಾಡೋಣ. ಅದೇ ನಂಗ್ ಫಿಶ್ ಫ್ರೈ. ಇದನ್ನು ಸೋಲ್ ಫಿಶ್ ಅಂತ ಕೂಡ ಕರೀತಾರೆ. ಇದು ನೋಡೋಕ್ಕೆ ತುಂಬ ಫ್ಲ್ಯಾಟಾಗಿರುತ್ತೆ. ಈಗ ಬನ್ನಿ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬೌಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್, 2 ಸ್ಪೂನಷ್ಟು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1/2 ಲೆಮನ್ ಜ್ಯೂಸ್, ಹಾಗೆ 1 ಎಗ್ಗನ್ನು ಹಾಕ್ಕೊಳ್ಳೋಣ. ಇಷ್ಟು ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ನಂಗ್ ಫಿಶ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ರೆಡಿ ಮಾಡಿರುವಂಥ ಪೇಸ್ಟ್ನ ಫಿಶ್ಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಮ್ಯಾರಿನೇಟ್ ಆಗಿದೆ. ಇದನ್ನು 30 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ 30 ಮಿನಿಟ್ಸ್ ಆಯಿತು. ನೀವು ನೋಡ್ತಾ ಇರ್ಬೋದು ಫಿಶ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಈಗ ರವೆಯಲ್ಲಿ ಒಂದೊಂದೇ ಫಿಶ್ನ ಈ ರೀತಿ ಕೋಟ್ ಮಾಡ್ಕೊಳ್ಳೋಣ. ಈಗ ಪ್ಯಾನ್ಗೆ ಫ್ರೆಶ್ ಕೋಕೋನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಫಿಶ್ನ ಈ ರೀತಿ ಪ್ಯಾನಲ್ಲಿಟ್ಟು ಶಾಲೋ ಫ್ರೈ ಮಾಡ್ಕೊಳ್ಳೋಣ. 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದರೆ ರುಚಿಯಾಗಿರುವಂಥ ನಂಗ್ ಫಿಶ್ ಫ್ರೈ ರೆಡಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಯಾರಿಗೆಲ್ಲ ಫಿಶ್ ಫ್ರೈ ಇಷ್ಟ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ. ಇದೇ ರೀತಿ ಸಿಂಪಲ್ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.